ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋದು ಅಥವಾ ಬೆಂಗಳೂರಲ್ಲಿ ಸುಮಾರು ವರ್ಷ ಜೀವನ ಮಾಡಿರೋ ನಮಗೆಲ್ಲ ಬೆಂಗಳೂರಿನ ಆಟೋ ಬಗ್ಗೆ ಗೊತ್ತಿದೆ. ಸಂಜೆ ಆದಮೇಲೆ ಆಟೋ ಸಿಗೋದು ಕಷ್ಟ. ಕೆಲವು ಏರಿಯಾಗಳಲ್ಲಿ ಆಟೋ ಸಿಗೋದು ಮತ್ತು ಆ ಏರಿಯಾಗೆ ಆಟೋನಲ್ಲಿ ಹೋಗೋದು ಸ್ವಲ್ಪ ಕಷ್ಟ. ಮೀಟರ್ ಹಾಕದೇ ಇರೋದು, ಮೀಟರ್ ಹಾಕದೆ ₹150 ಕೊಟ್ಬಿಡಿ ಅನ್ನೋದು, ಅಥವಾ ಮೀಟ್ರ್ ಮೇಲೆ ₹50 ಕೊಟ್ಟರೆ ಬರ್ತೀನಿ ಅನ್ನೋದು. ಮಳೆ ಬಂದರೆ ಇದ್ದಿದ್ದು ಕಷ್ಟ ಆಟೋ ಸಿಗೋದು. ಹಾಗೆ ಕೆಲವು ಏರಿಯಾ ಹೆಸರು ಹೇಳಿದ ತಕ್ಷಣ ಆ ಮೇಯ್ನ್ ರೋಡ್ವರೆಗೂ ಬರ್ತೀನಿ ಮೇಡಮ್ ನೋಡಿ, ಆ ಗಲ್ಲಿ ಒಳಗಡೆ ಎಲ್ಲ ಬರಲ್ಲ ಅಂತ ಹೇಳಿರೋದು. ಹಾಗೆ ನಾವು ಕಾರ್ ಓಡಿಸುವಾಗ ಅಥವಾ ಬೈಕ್ ಓಡಿಸುವಾಗ ಸಡನ್ನಾಗಿ ಲೆಫ್ಟ್ಗೆ ಹಾಕಿರೋದು, ನಾವು ಅವನ ಬೈಕ್ ಕೊಂಡು ಮುಂದೆ ಹೋಗಿರೋದು. ಹಾಗೇ ಅಕ್ಕ ನೀವೆಷ್ಟೊತ್ತಿಗೆ ಕರೆದ್ರು ನಾನು ಬರ್ತೀನಿ, ನಿಮ್ಮ ತಂಗಿನ ಆಸ್ಪತ್ರೆಗೆ ಸೇರಿಸೋ ಜವಾಬ್ದಾರಿ ನಂದು. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ತಂದೆನ ವಾರಕ್ಕೆ 2 ದಿನ ಡಯಾಲಿಸಿಸ್ ಕರ್ಕೊಂಡು ಹೋಗಿ ಮನೆಗೆ ಕರ್ಕೊಂಬಂದು ಬಿಡೋ ಜವಾಬ್ದಾರಿ ನಂದು. ಸ್ಕೂಲ್ ಪಿಕಪ್ ಡ್ರಾಪ್ ಮಾಡಿರೋ ಆಟೋಗಳು ಇವೆ. ಪರ್ಸು ಲ್ಯಾಪ್ಟಾಪ್ ಮರೆತಾಗ ವಾಪಸ್ ತಂದುಕೊಟ್ಟಿರೋರು ಇದ್ದಾರೆ. UPI ವರ್ಕ್ ಆಗದಿದ್ದಾಗ ಆಯ್ತಮ್ಮ ಮಾಡಿ ಪರವಾಗಿಲ್ಲ ಅಂತ ಹೇಳಿ ಹೋಗಿರೋರಿದ್ದಾರೆ. ನಮ್ಮ ತಾಯಿಗೂ ಸಹ ಭಾಳ ಸಲ ಅವರೇ ಗೇಟ್ ಬೀಗ ತೆಗೆದು ಮನೆ ಬೀಗ ತೆಗೆದು ಲಗೇಜ್ ಎಲ್ಲ ಒಳಗಿಟ್ಕೊಟ್ಟು ಹೋಗಿದ್ದಾರೆ. ಇದೆಲ್ಲ ನಾನು ನೀವು ನೋಡಿದ್ದೀವಿ, ಅನುಭವಿಸಿದ್ದೀವಿ, ಕೇಳಿದ್ದೀವಿ ಸಹ ಬೆಂಗಳೂರಲ್ಲಿ ಜೀವನ ಮಾಡ್ತಾ. ಇದು ರೋಡ್ ರೇಜ್ ಅಥವಾ ಆಟೋ ಮತ್ತು ಆಟೋ ಪ್ರಯಾಣಿಕನ ಪ್ಯಾಸೆಂಜರ್ ಮಧ್ಯೆ ಇರುವ ತಿಕ್ಕಾಟ, ದಿನನಿತ್ಯದ ಒಂದು ಬಡ್ದಾಟ, ಒಡನಾಟ. ಆದರೆ ಈಚೆಗದು ಕನ್ನಡ ವರ್ಸಸ್ ಹಿಂದಿ, ಕನ್ನಡಿಗರು ವರ್ಸಸ್ ನಾರ್ತ್ ಇಂಡಿಯನ್ ಆಗಿದೆ. ಅದೇ ವಿಪರ್ಯಾಸ. ಎಲ್ಲರ ಕೈಲೂ ಸ್ಮಾರ್ಟ್ಫೋನ್ ಬಂದಿದೆ, ಎಲ್ಲರ ಹತ್ರ ಇನ್ಸ್ಟಾಗ್ರಾಮ್ ಇದೆ. ಒಬ್ಬರ ಕೈಯಲ್ಲಿ ಚಪ್ಪಲಿ, ಒಬ್ಬರ ಕೈಯಲ್ಲಿ ಫೋನು, ಮಧ್ಯದಲ್ಲಿ ಕನ್ನಡ. ಅದೇ ವಿಪರ್ಯಾಸ ಅಲ್ವಾ?